ಹಾಯ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿ ಜೊತೆಗೆ ಆಸೆ ಈ ಮಹಾ ಸಂಚಿಕೆಯ ಮಹಾ ಸಮ್ಮೇಳನ ಸ್ವಾಗತ ಸ್ವಾಗತ. ಪಾಪ ಎಲ್ರು ಮಾತಾಡ್ತಾ ನಿಂತಿರ್ತಾರೆ. ಅಜಿತ್ನಿಗೆ ಶ್ರವಣ್ ಕೇಳ್ತಾರೆ, ಹೇಗೋ ಇದೆಲ್ಲ ಸಾಧ್ಯ? ಹೌದು ಮಾವ, ಮನೆಯವರೇ ಮಾಡಿರೋದು, ಯಾರೋ ಮನೆಯವರೇ ಕೈ ಜೋಡಿಸಿದಾರೆ ಇದಕ್ಕೆ. ಅದ್ ಹೆಂಗ್ ಮಾವ ಸಡನ್ ಆಗಿ ಬಂದು, ಮನೆಯವರೆಲ್ಲರೂ ಕೂಡ ಇಲ್ಲಿ ಲಕ್ಕಿ ಮನೆಯವರು ಕೂಡ ಅದನ್ನೇ ಅಂತಾರೆ, ಅದ್ ಹೆಂಗೆ ಬಂದು ಏನೂ ಗೊತ್ತಿಲ್ಲದೆ ಇದೇ ಕಾರನ್ನ ಕಳ್ತನ ಮಾಡಕ್ ಸಾಧ್ಯ? ಅಲ್ಲಿ ಅನುಮಾನ ಬಲವಾಗ್ತದೆ. ಅದಕ್ಕೆ ಭೂಮಿ ಇದ್ದವಳು, ಹೌದು ಈ ಮನೆಯಲ್ಲೇ ಯಾರೋ ಮಾಡಿದ್ದಾರೆ ಅಂತೇಳಿ ಕೈ ಹಿಂಗ್ ಅಂತಾಳೆ. ಹಿಂಗ್ ಅಂತಿದ್ದಾಗೇನೆ ಅವಳು ದೇವಿಯಾನಿ ಪಾಪ ಅಷ್ಟೆಲ್ಲ ಭೂಮಿ ಸಹಾಯ ಮಾಡಿದಾಳೆ. ಅವಳ ಮಗಳು ಮದ್ವೆಗೆಲ್ಲ ಒಪ್ಸಿದ್ಲು, ಎಂಗೇಜ್ಮೆಂಟ್ ಆಗೋಕ್ಕೂ ಅವಳೆ ಕಾರಣ. ಅದೆಲ್ಲ ಮರ್ತ್ಬಿಟ್ಟು ಅವಳು ಎಷ್ಟೇ ಆಗ್ಲಿ ಪಾಪಿ ಅಲ್ಲ ಅವಳು ಏನ್ ಭೂಮಿ, ನೀನು ನನ್ನನ್ನೇ ಬೆರಳು ಮಾಡಿ ತೋರಿಸ್ತೀಯಲ್ಲ ನನ್ ಕಡೆಗೆ ಅಂತ ಅಂತಾಳೆ ದೇವಿಯಾನಿ. ಅದಕ್ಕೆ ಭೂಮಿ ಅಂತಾಳೆ, ಇಲ್ಲಮ್ಮ ನಿಮ್ಮನ್ನ ಯಾಕಂದ್ಲಿ, ನಾನು ಈಗ ಗಂದಿದ್ದಷ್ಟೇ. ಅದಕ್ಕೆ ಶ್ರವಣ್ ಇದ್ದವನು, ನೋಡು 5 ಬೆರಳಿರುತ್ತೆ ಹೌದಲ್ವಾ, 5 ಬೆರಳಲ್ಲಿ ಯಾವುದೋ ಒಂದು ಅಂತ ಹೇಳಿ ನಾವು ಅನ್ಕೊಂಡಿರೋದು. ಅದಕ್ಕೆ ಅಜಿತ್ ಅಂತಾನೆ, ಹೌದು 5 ಬೆರಳಲ್ಲಿ ಯಾವುದೋ ಒಂದಿರುತ್ತೆ, ಬಿಡುದಿಲ್ಲ ಮಾತ್ರ. ಅಷ್ಟರಲ್ಲಿ ದೇವಯಾನಿನ ಏನಂತಾಳೆ, ಅಲ್ಲ ನೀವು ಈ ಮನೆಯಲ್ಲಿ ಎಲ್ಲ ಶುರು ಮಾಡ್ಕೋಬೇಡಿ, ನಡೀರಿ ಊರ್ಗ್ ಹೋಗೋಣ ಮೊದ್ಲು. ಅಲ್ಲಿ ಇದ್ದಿದ್ದೆ ರಾಮಾಯಣ ರಂಪ ಎಲ್ಲ, ಯಾಕೆ ಇವಳು ಸಿಕ್ಕಾಕೊಂಡ್ಬಿಡ್ತಾಳಲ್ಲ ಅಲ್ಲಿ ಪ್ರತ್ಯಕ್ಷ ಸಾಕ್ಷಿಯಾಗಿ. ಅದಕ್ಕೆ ಸರಿ ಬನ್ನಿ ಅಂತೇಳಿ ಎಲ್ರು ಹೋಗ್ತಾರೆ. ಎಲ್ಲ ನಿಂತ್ಕೊಂಡು ಡಿಸೈಡ್ ಮಾಡ್ತಾರೆ. ಅದಕ್ಕೆ ರಂಗನಾಥ್ ಅವ್ರು ಅಂತಾರೆ, ಅಲ್ಲ ಹೇಗ್ರಪ್ಪ ಇದೆಲ್ಲ, ಅವನ ಹುಲಿಯನ್ನ ನೀವೆಲ್ಲ ಬಗ್ಗು ಬಿಡಿಯೋಕ್ ಸಾಧ್ಯನಾ? ಅದಕ್ಕೆ ಸೂರ್ಯ ಅಂತಾನೆ, ಅಪ್ಪ ನೋಡ್ತಾ ಇರು, ಬಿಡೋದಿಲ್ಲ ನಾನು ಒಬ್ಬನೇ ಸಾಕು. ಅದಕ್ಕೆ ಅಜಿತ್ ಅಂತಾನೆ, ಯಾಕಂಗಂತೀರ ಸೂರ್ಯ, ಅಷ್ಟು ಸುಲಭ ಅಲ್ಲ. ಯಾಕೆಂದ್ರೆ ಈ ಪೊಲೀಸ್ ಇದ್ರ ಪ್ರಕಾರ ಹೇಳ್ಬೇಕು ಅಂತಂದ್ರೆ ಅಷ್ಟು ಸುಲಭವಾಗಿಲ್ಲ ಇದು, ಗೊತ್ತಾ? ಎಲ್ಲ ಸೇರೋಣ. ಸರಿ ಮನೋಜನ್ನ ಕರ್ಕೊಂಡು ಹೊರಡ್ತಾರೆ. ಮನೋಜನ್ನು ಕೂಡ ಕರ್ಕೊಂಡು ಹೊರಟಾಗ ಎಲ್ಲ ನಿಂತ್ಕೊಂಡು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಚರ್ಚೆ ಮಾಡ್ಬೇಕಾದ್ರೆ ಮನೋಜನ್ಗೆ, ನೋಡು ನಾನ್ ಗ್ಯಾರಂಟಿ ನಿನ್ನ ಇಡೀ ದೇಹಕ್ಕೆ ಯಾವುದೇ ತೊಂದರೆ ಆಗಲ್ಲ, ನಡಿ ಅಂತೇಳಿ ಅಜಿತ್ ಅಂತಾನೆ. ಅದಕ್ಕೆ ಸೂರ್ಯ ಇದ್ದಾನೆ, ನಾನ್ ಗ್ಯಾರಂಟಿನಪ್ಪ ನಿನ್ಗೆ. ಅದಕ್ಕೆ ಮನೋಜ ಅಂತಾನೆ, ಮೊದ್ಲ ಹೆಂಡತಿ ಜೊತೆ ಹೇಳ್ಬರ್ತಾನಲ್ಲ, ನಾನು ಒಂಥರ ಪಾಪು ಇದ್ದಾಗೆ, ನನ್ನನ್ನ ಬಲಿಪುಷ ಮಾಡ್ತಾರಲ್ಲ ಅಂತ ಹೇಳಿ ಎಲ್ರು ಕೂಡ ಪ್ರೋತ್ಸಾಹ ನೀಡಿದ್ರೆ, ಇಲ್ಲಿ ನೀವು ಮಾತ್ರ ಹಿಂದೆಗಿತಾನೆ ಅಲ್ಲಿ. ಸರಿ ಅಂತೂ ಇಂತೂ ಹೋಗ್ತಾನೆ. ಹೋಗ್ಬಿಟ್ಟು ಕಿಟಕಿಲಿ ನೋಡಿದ್ರೆ ಎಲ್ಲ ಕುಡಿತಾ ಕೂತಿದ್ರೆ ಅಲ್ಲೊಬ್ಬ ಅಂತಾನೆ, ಅಣ್ಣ ಇಲ್ಲಿ ಹೆಂಡದ ಜೊತೆಗೆ ಎಣ್ಣೆ ಇರ್ಬೇಕಿತ್ತು ಕಣ ಅಂತ. ಪಾಪಿಗಳು. ಅದಕ್ಕೆ ಅವನಂತಾನೆ, ಇಲ್ಲಿ ಯಾಕ್ರು ಹಂಗಂತೀರ, ವ್ಯವಸ್ಥೆ ಮಾಡಿದಿನ್ಕೊಂಡ್ರು 7 ಜನಕ್ಕೂ ಅಂತ ಅಂತಾನೆ. ಇದೇ ಪ್ರಪಂಚ. ಬರ್ತಾನೆ, ತಕ್ಷಣ ಬರ್ತಾನೆ. ಇನ್ನೊಬ್ಬನ್ನ, ನೋಡು ನಮ್ಮನ್ನೆಲ್ಲ ಕಾಳು ಕಾಯಕ್ಕೆ ಎಲ್ಲ ಎಣ್ಣೆ ಒಟ್ಟು ಟೈಟ್ ಆಗುತ್ತೆ, ನಿನ್ನ ಆಚೆ ಕೂತಿರ್ಬೇಕು ಗೊತ್ತಾಯ್ತಾ ಮಣಿ ಅಂತ ಹೇಳ್ತಾನೆ. ಸರಿ ಇದನ್ನೆಲ್ಲ ತಿಳ್ಕೊಂಡು ಓಡ್ ಬರ್ತಾನೆ ಮನೋಜ. ಓಡ್ ಬಂದ್ಬಿಟ್ಟು ಅಲ್ಲಿ ಸಾಮಾನ್ಯ ಅಲ್ಲ, ಒಬ್ಬನ್ನ ನಮ್ಮನ್ನೆಲ್ಲ ನೋಡಕ್ ಕಳ್ಸವನೆ, ಜೊತೆಗೆ ಅವ್ರಿಗೆಲ್ಲ ಎಣ್ಣೆ ಜೊತೆಗೆ ಹೆಣ್ಣು ಬೇಕಂತೆ ಅಂತಾನೆ. ಅಷ್ಟು ಸುಲಭ ಆಗಿಲ್ಲ ಇದು, ನನಗೇನು ಅನ್ನಿಸ್ದಾಗೆ. ಯಾಕೆ ಸುಲಭ ಇಲ್ಲ, ನಾವು ಮಾಡ್ತೀವಿ, ನೀನ್ ಎದುರು ಬೇಡ ನಡಿ ಅಂತ ಹೇಳಿ ಎಲ್ಲ ಹೆಣ್ಣಿನ ವೇಷ ಹಾಕೊಳ್ತಾರೆ. ಹೆಣ್ಣಿನ ವೇಷ ಹಾಕೊಂಡು ಹೋಗ್ತಿದ್ದಾಗೇನೆ ಇಲ್ಲಿ ಆಚೆ ನಿಂತಿರ್ತಾನಲ್ಲ ಅವನು ಏನು ಜೊಲ್ ಸುರ್ಕೊಂಡು ನಿಂತ್ಕೋತಾನೆ. ಒಳಕ್ ಹೋಗಿ ತಕ್ಷಣ ಹುಲಿಯಂಗ್ ಅವ್ನು ಹೇಳ್ತಾನೆ. ಹೇಳಿದ ತಕ್ಷಣ ಎಲ್ಲ ಗುಂಪಾಗಿ ಬರ್ತಾರೆ. ಬಂದ್ಬಿಟ್ಟು ಹಿಂದು ಮುಂದೆ ನೋಡೋದಿಲ್ಲ, ಒಂದು ಹಾಡು ಹಾಕ್ಬಿಟ್ಟು ಚೆನ್ನಾಗಿ ಕುಣಿದ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇಕ್ತಾರೆ. ಅಂದ್ರೆ ಹಂಗೆ ಇಕ್ಕಲ್ಲ. ಇದು ಯಾವ ಸನ್ನಿವೇಶನ ಜ್ಞಾಪಿಸುತ್ತೆ ಅಂತ ಅಂದ್ರೆ, ಅಂದು ಮಹಾಭಾರತದಲ್ಲಿ ನಡೆದಿತ್ತು. ಇಂದು ಕಲಿಯುಗದಲ್ಲಿ ಇಂಥ ಸನ್ನಿವೇಶಗಳು ಎಷ್ಟೆಷ್ಟು ನೋಡ್ತೀವೋ ಪ್ರಪಂಚದಲ್ಲಿ ಹುಡುಕ್ತಾ ಹೋದ್ರೆ. ಸರಿ ಚೆನ್ನಾಗಿ ವೇಷ ಹಾಕೊಂಡು ಬಂದಿರ್ತಾರೆ, ಇಕ್ಕತಾರೆ ಹಂಗಿಂಗಲ್ಲ, ಹೆಗ್ಗಮಗ್ಗ ಚೆನ್ನಾಗಿ ಹೊಡೆದಾಕ್ಬಿಡ್ತಾರೆ. ಹೊಡೆದಾಕ್ಬಿಟ್ಟು ಮಲಗಿಸ್ಬಿಡ್ತಾರೆ. ಹಂಗೆ ಎಲ್ಲ ಏಡ್ ತಿಂದು ಏನು ಹುಲಿ ಚಿರತೆಗಳಂಗೆ ಒದ್ದಾಡ್ತಾರ ಹಾಗೆ. ಸರಿ ಎಲ್ಲ ಮನೆಗ್ ಬರ್ತಾರೆ. ಮನೆಗ್ ಬರ್ತಿದ್ದಾಗೇನೆ ಏನ್ ಖುಷಿಯಾಗಿ ಹಂಚ್ಕೊಳ್ತಾ ಇರ್ತಾರೆ ಎಲ್ರ ಜೊತೆ. ಹೆಂಗ್ ಹೊಡ್ದ ಗೊತ್ತಾ, ಹಂಗಿಂಗಲ್ಲ. ಇನ್ನು ಮಿಕ್ಕದವ್ರೆಲ್ಲ ಹೆಣ್ಣಿನ ವೇಷದಲ್ಲಿ ಬಂದ್ರೆ, ಅಜಿತ್ ಮಾತ್ರ ಯಾವ್ದೋ ಮೈದಲ್ಲಿ ಒಳಕ್ ಹೋಗಿ ವೇಷ ಬದಲಾಯಿಸ್ಕೊಂಡ್ ಬಂದ್ಬಿಟ್ಟಿರ್ತಾನ. ಅವನು ಹುಲಿಯಾನ್ನಂದು ಕೂಡ ಚೆನ್ನಾಗಿ ಬೆಂಡತ್ತಿರ್ತಾನ ಅಜಿತ. ಅಲ್ಲೇ ವೇಷ ಬದಲಾಯಿಸ್ಬಿಟ್ಟಿರ್ತಾನೆ. ಇವ್ರು ಮಾತ್ರ ಸೀರೆನಲ್ಲಿ ಬರ್ತಿದ್ದಾಗೇನೆ, ಏನ್ರಿ ಇದು ನಿಮ್ ವೇಷ, ಅದ್ ದೊಡ್ಡ ಕತೆ ನಡಿಯೇ, ಹೋಗಿದ್ದೆ ಅಲ್ಲಿಗೆ ಸರಿಯಾಗಿ ಮಾಡ್ಬಂದಿದ್ದೇವೆ ಅಂತ ರಂಗನಾಥ್ ಅವರು ಕೇಳ್ತಾರೆ. ಏನ್ರಪ್ಪ ನಿಮ್ ವೇಷ, ಏನ್ರು ಇದು ಅಂತ ಹೇಳಿ. ಅದಂದಾಗ ಅಪ್ಪ ಹೋಗಿದ್ದ ಅವನು ಹುಲಿ ನನ್ ಮಗನ, ಅವ್ರನ್ನೆಲ್ಲ ಸೇರಿ ಹೆಣ್ಮಕ್ಳು ಬೇಕಂತೆ, ಅದಕ್ಕೆ ವೇಷ ಹಾಕೊಂಡು ಹೋಗಿ ತತ್ಕಿದೀವಪ್ಪ ಚೆನ್ನಾಗಿ
ಅಂತಾರೆ ಶ್ರುತಿ. ಅಯ್ಯೋ ಖುಷಿ ಆಗುತ್ತೆ, ಇದನ್ನ ಏನಾದ್ರೂ ಮಾಡಿ ವಿಡಿಯೋ ಮಾಡ್ಬೇಕಿತ್ತಲ್ಲ, ಅದಕ್ಕೆ ಮೀನಾ ಮತ್ತೆ ರಂಗನಾಥ್ ಅವ್ರು ಇಬ್ರು ಇದ್ದರು ನೋಡಮ್ಮ ಅಲ್ಲಿ, ಈ ಇದ್ರಲ್ಲಿ ವಿಡಿಯೋ ಮಾಡ್ಬಿಡ್ತಾ. ಜೊತೆಗೆ ಇವಳು ಕೂಡ ಅಂತಾಳೆ, ಯಾರು ಅಂಜುನು ಕೂಡ ಅಂತಾಳೆ ವಿಡಿಯೋ ಮಾಡ್ಬೇಕಿತ್ತು ಅಂತ ಹೇಳಿ. ಪಾಪ ಅವರು ಬಡ್ದಾಡ್ಕೊಂಡ್ ಬರದೇ ಸರಿ ಹೋಗಿದೆ, ವಿಡಿಯೋ ಯಾರು ಮಾಡೋರು. ಅಂತೂ ಇಂತೂ ಬಿಡೋದಿಲ್ಲ ಅಪ್ಪ, ಅವನ್ನಂತೂ ಬಗ್ಗ ಬಡಿತಿದೀನಿ ಅಂತೇಳಿ ಸೂರ್ಯ ಅಂತಾನೆ. ಅದಕ್ಕೆ ಅಜಿತ್ ಅಂತಾನೆ, ಆದ್ರೂ ಸೂರ್ಯ ಅಷ್ಟು ಸುಲಭವಾಗಿ ನಾವು ತಗೊಳಂಗಿಲ್ಲ. ಪೊಲೀಸ್ ಇನ್ವೆಸ್ಟಿಗೇಷನ್ ಪ್ರಕಾರ ಇಂಥ ಪೆಟ್ಟ ತಿಂದವ್ರೆ ಎಚ್ಚೆತ್ಕೊಂಡು ಮತ್ತೆ ಅವರು ನಮ್ಮ ಮೇಲೆ ಎದುರತಕ್ಕಂತ ಸಂದರ್ಭ ಇರುತ್ತೆ. ಭೂಮಿ ಅಂತಾಳೆ, ಏನ್ ಸಾಹಿಬ್ರ ಇದೆಲ್ಲ, ಏನಿಲ್ಲ, ಸದ್ಬರ್ದ್ ಬಂದಿದೀವಿ, ಸುಮ್ನಿರು, ಏನಾಗಲ್ಲ. ಅದಕ್ಕೆ ಸೂರ್ಯ ಅಂತಾನೆ, ಇಲ್ಲ ನಾನು ಒಬ್ಬನೇ ಸಾಕು. ಅದಕ್ಕೆ ಅಜಿತ್ ಅಂತಾನೆ, ನೋಡು ಬೇಡವೇ ಬೇಡ. ಅಲ್ಲೂ ಕೂಡ ಹೇಳಿರ್ತಾನೆ, ನಾನು ಪೊಲೀಸ್ ಆಗಿ ಬಂದಿಲ್ಲ, ಅಜಿತನಾಗಿ ಬಂದಿದ್ದೇನೆ ನಿಮ್ ಜೊತೆ ಕೈ ಜೋಡ್ಸಕ್ಕೆ ಅಂತ ಹೇಳಿ. ಸರಿ, ಹಾಗಾದ್ರೆ ಎಲ್ರು ಆ ಕಡೆಗೆ ಇಳಿದು ಬಿಡೋದೇನಾ? ಹೌದು, ಆ ಕಡೆಗೆ ಇಳಿಯೋದೇನೆ. ಇಲ್ಲಿ ಮನೋಜ ರೋಹಿಣಿ ಜೊತೆ, ರೋಹಿಣಿ ಅಯ್ಯೋ ನನ್ ಪಾಪು ಕಣೆ, ನನ್ ಹೆಂಗೆ ನಾನು ಇವ್ರ ಜೊತೆ ಎಲ್ಲ ಹೋರಾಟ ಮಾಡೋದು, ನಡಿ 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 ನಾವು ಹೋಗ್ಬಿಡೋಣ ಏನಾರ ಮಾಡಿ. ಇದಕ್ಕೆ ಅವ್ರ ಅಮ್ಮನೂ ಕೂಡ ಅವಳು ಕೂಡ ಕುಮ್ಮಕ್ ಕೊಡ್ತಾಳೆ, ಶಾಂತಿ ಹೋಗಪ್ಪ ನೀನು, ಬೇಡ ಇಲ್ಲೆಲ್ಲ ಹೊಡೆದಾಕ್ಬಿಡ್ತಾರೆ ನಿನ್ನ ಅಂತೇಳಿ. ಇವಳು ರೋಹಿಣಿಗೆ ಸಿಟ್ಟು, ಏನ್ರಿ ನೀವು ಈ ಸಂದರ್ಭದಲ್ಲಿ ನಿಮ್ ಯೋಗ್ಯತೆ ತೋರ್ಸ್ಕೊಳಕ್ ಆಗಲ್ವಾ ಅಂತೇಳಿ. ಆದ್ರೂ ಬಿಡೋದಿಲ್ಲ, ಅಂತೂ ಅವನು ಹೊರಟೋಗ್ಬಿಡ್ತಾನೆ. ಸರಿ, ಬೆಳಗಾಗ್ತಿದ್ದಾಗೇನೆ ಬರ್ತಾರೆ ಊರವರೆಲ್ಲ, ಆಂಜನೇಯನ್ ಪ್ರಸಾದ ತಗೊಂಡ್ಬಂದಿದ್ದೀವಿ, ತಗೊಳಪ್ಪ ಸೂರ್ಯ, ಆಂಜನೇಯ ಬಲ ಕೊಟ್ಟು ನಿಮ್ಮನ್ನು ಗೆಲ್ಲಿಸ್ಲಿ, ಈ ಊರಿಗೆ ನೀವು ಒಂಥರ ಕಳಶ ಇದ್ದ ಹಾಗೆ ಆರ್ತಿ ಎತ್ಬಿಡ್ತೀರಪ್ಪ, ನಮ್ಮ ಮನೆಗಳು ಉಳಿಸಿದ್ರಿ ಅಂತೇಳಿ ನಿಮ್ ಹೆಸರು ಹೇಳ್ಕೊಂಡು ದೀಪ ಹಚ್ತಿಕೊಂಡ್ರಪ್ಪ ಅಂತೇಳಿ ಎಲ್ಲ ಸೇರಿ ಪ್ರಸಾದ ಕೊಡ್ತಾರೆ. ಅನಂತರ ಅಲ್ಲಿ ಬಂದಾಗ ಇವರಿಷ್ಟೇ ಜನ, ಮನೋಜ ಇಲ್ಲ. ಅದಕ್ಕೆ ಮನೆಯವರೆಲ್ಲ, ಶ್ರುತಿ, ಮೀನಾ, ಪ್ರತಿಯೊಬ್ರು ಕೂಡ, ಎಲ್ಲ ಮನೆಯವರೆಲ್ಲರೂ ಕೂಡ, ಅಲ್ಲ ಇಷ್ಟೇ ಜನ ಇದಿರಲ್ಲ. ಅದಕ್ಕೆ ಇವಳು ಹೇಳ್ತಾಳೆ, ದೇವ್ಯಾನಿಗೆ ಸದ್ಯ ಇಲ್ಲಿಂದ ಓಡೋಗ್ಬೇಕು. ಅಲ್ಲಿ ಇಷ್ಟೇ ಜನ ಇದ್ದೀರಾ, 7 ಜನ ಇದಾರೆ ಅವರು, ಅವ್ರ ಜೊತೆಗೆ ಬೇಡ್ವಾ, ಇಷ್ಟು ಜನ ಸಾಕಾಗುತ್ತಾ? ಇದಾಗಲ್ಲ ಬಿಡಿ ಅಂತಾಳೆ. ಅದಕ್ಕೆ ಸೂರ್ಯ ಅಂತಾನೆ, ಯಾಕಾಗಲ್ಲ, ಇನ್ನೂ ಒಂದು ವಿಕೆಟ್ ಇದೆ ನೋಡಿ ಈಗ ಅಂತಾನೆ. ಅಷ್ಟೊತ್ತಿಗೆ ಚೀತಾ ಬರ್ತಾನೆ. ಆ ಚೀತಾ ಬರ್ತಿದ್ದಾಗೇನೆ, ಸೂರ್ಯ ನೀನೇ ಎದುರು ಬೇಡ, ನಾನ್ ನುಗ್ಗೋದೆ ಅಂತಾನೆ. ಎಲೆ ಸುಮ್ನಿಲ್ಲ ಚೀತಾ, ಹಂಗೆಲ್ಲ ನುಗ್ಗಕ್ಕಾಗಲ್ಲ. ಅದಕ್ಕೆ ಅಜಿತ್ ಹೇಳ್ತಾನೆ, ಅಪ್ಪ ಮಾವ ಮಧ್ಯದಲ್ಲಿರ್ಲಿ, ಅಪ್ಪ ಮಾವ ನೀವೇನಾದ್ರೂ ನಿಮ್ಮನ್ನ ಒಡೆದ್ರೆ ಆಯ್ತಾ, ಅವ್ರೇನಾದ್ರೂ ಟಚ್ ಮಾಡಿ ನಿಮ್ಮನ್ನ ಸೋಲ್ಸಿದ್ರೆ ನೀವು ಸೋತ್ಬಿಡಿ, ಆಮೇಲೆ ನಾನು ನೋಡ್ಕೋತೀನಿ. ಸೂರ್ಯ ಹೋಗಿ ಅಪ್ಪ ಅಮ್ಮನಿಬ್ರು ಆಶೀರ್ವಾದ ತಗೋತಾನೆ. ಅದೇನೋ ಇವಳು ಮಗಳ ಕತ್ತಿರ್ತಾಳೆ ಎಲ್ರು ಕುಟುವೆ, ನನ್ ಮಗ ಮನೋಜ ಅವನಲ್ಲ, ಅವನು 5 ಪದವಿ ಪಡ್ಕೊಂಡವನೇ, ಚೆನ್ನಾಗಿ ಬುದ್ಧಿ ಬಿಡೋನು, ಪಾಪ ಬೇಡ ಅಂತೇಳಿ ನಾನೇ ಬೆಂಗಳೂರಿಗೆ ಕಳ್ಸ್ಬಿಟ್ಟೆ ಇಬ್ರುನುವೆ ಅಂತಾಳೆ. ಸೂರ್ಯ ನಮಸ್ಕಾರ ಮಾಡಕ್ ಬರ್ತಾನೆ. ಬರ್ತಿದಾಗೇನೆ ಅದೇನು ಯಾವ ದಿಕ್ಕಲ್ಲಿ ಸೂರ್ಯ ಉಜ್ಜಿಸಿದನೋ ಆಶೀರ್ವಾದ ಮಾಡ್ತಾಳೆ. ನೀನು ಅಂಜನಿ ಪುತ್ರನಂತೆ ಗೆದ್ದುವ ವಿಜಯಶಾಲಿಯಾಗು ಅಂತ ಹೇಳಿ ಅರಸ್ತಾಳೆ. ಸೂರ್ಯ ರಂಗನಾಥರು ಕೂಡ ಅಷ್ಟೇ ಪ್ರೀತಿಯಿಂದ ಅರಸಿ ಆಶೀರ್ವಾದ ಮಾಡ್ತಾರೆ. ಸರಿ, ನೋಡ್ತಾರೆ ಅಲ್ಲಿ ಹಿಂಡೆ ಬರ್ತಾ ಇರ್ತದೆ, ಆದ್ರೂ ಕೂಡ ಎದ್ರೋದಿಲ್ಲ. ಎಲ್ಲ ಸೇರಿ ಸದೆ ಬಡ್ದು ಬಿಡ್ತಾರೆ, ಚೆನ್ನಾಗಿ ಸದೆ ಬಡ್ದು ಬಿಡ್ತಾರೆ. ಚೆನ್ನಾಗಿ ಸದೆ ಬಡ್ತು ಪಾಪ ವಿಜಯಶಾಲಿಗಳಾಗಿ ಮನೆಗೆ ಬಂದ್ರೆ ದುಃಖ ಸಂಗತಿ. ಡಾಕ್ಟ್ರು ಬರ್ತಾರೆ. ಡಾಕ್ಟ್ರು ಬಂದು ಲಕ್ಕಿನ ನೋಡ್ಬಿಟ್ಟು, ಆಗೋದಿಲ್ಲ, ಕೈ ಮೀರ್ಬಿಟ್ಟಿದೆ ಅಂತಾನೆ. ಸೂರ್ಯ ಕೈ ಹಿಡಿದು ಬೇಡ್ಕೋತಾನೆ, ದಯಮಾಡಿ ನಮ್ ಲಕ್ಕಿನ ಬದುಕಿಸ್ಕೊಡಿ, ಖಂಡಿತ ನೀವು ಹಾಗೆಲ್ಲ ಅನ್ಬೇಡಿ. ಅದಕ್ಕೆ ಡಾಕ್ಟರ್ ಅಂತಾರೆ, ಇಲ್ಲಪ್ಪ ಕೈ ಮೀರಿ ಹೋಗ್ಬಿಟ್ಟಿದೆ, ಇನ್ನು ನನ್ನ ಕೈಲಿ ಏನೂ ಮಾಡಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಇದೊಂದು ಸನ್ನಿವೇಶ ಸರಿ ಹೋಗ್ಲಿಲ್ಲ. ರಂಗನಾಥ್ ಅವ್ರು ಪಾಪ ದುಃಖಿಸೋಕ್ ಶುರು ಮಾಡ್ತಾರೆ. ಯಾಕೆಂದ್ರೆ ಇವರೆಲ್ಲ ಈ ಫ್ಯಾಮಿಲಿ ಎಲ್ಲ ಬಂದಾಗ ಈ ರೀತಿ ಲಕ್ಕಿಗೆ ಅನಾಹುತ ಆಗೋದು ಅಂತ ಅಂದ್ರೆ ಇಲ್ಲ ಒಂಥರ ಅವರಿಂದಲೇ ಅಪಶಕ್ನ ಆಯ್ತು ಅನ್ನುವಂತ ಕೆಟ್ಟ ಹೆಸರು ಬರ್ತದೆ. ಹಾಗಾಗಿ ಈ ಸನ್ನಿವೇಶದ ಬದಲು ಮಾಡ್ಬೋದಿತ್ತೇನೋ. ಲಕ್ಕಿ ಬದುಕು ಬಂದ್ರೇನೆ ಈ ಸಂಚಿಕೆ ತುಂಬಾ ಚೆನ್ನಾಗಿರ್ತದೆ ಆಯ್ತಾ. ಅವ್ರಿದ್ರೇನೆ, ಯಾಕೆಂದ್ರೆ ಈ ರೀತಿಯಲ್ಲೇ ಇವರೆಲ್ಲರೂ ಬಂದಾಗ ಅವ್ರ ಜೊತೆ ಸೇರ್ಕೊಂಡು ಆನಂದದಲ್ಲಿ ಭಾಗವಹಿಸೋಂಗಿರ್ಬೇಕು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.